ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲ ಅಂದ್ರೆ ಪಾತಾಳಕ್ ಬಿದ್ದು ಹೋಗ್ತೀಯಾ? ಹಾ, ನೀನೀಗ ತಗೊಂಡಿದ್ಯಲ್ಲ ಆ MNC ಪ್ರಾಜೆಕ್ಟ್, ಅದು ಕೂಡ ಅಷ್ಟೇ. ಖಂಡಿತವಾಗ್ಲೂ ನಿನಗೆ ಲಾಸ್ ಮಾಡತ್ತೆ. ನಾನು ಹೇಳೋ ಮಾತು ಈಗ ನಿನಗೆ ಅರ್ಥ ಆಗಲ್ಲ. ಮುಂದೊಂದು ದಿವಸ ನನ್ನ ಮಾತು ನಿನಗೆ ನೆನಪಿಗೆ ಬರುತ್ತೆ. ಸುಶಾಂತ್, ನಿನಗೆ ಭಯ ಆಗ್ಲಿ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ಇದು ನನಗೆ ನನ್ನೊಳಗಿರೋ ಭಯ. ನನ್ನ ತಮ್ಮನ್ನ ನಾನು ತುಂಬಾ ತುಂಬಾ ಎತ್ತರದಲ್ಲಿಟ್ಟಿದ್ದೀನಿ. ನನ್ನ ಕೊನೆ ಉಸಿರು ಇರೋವರೆಗೂ ನೀನು ಅಷ್ಟೇ ಎತ್ತರದಲ್ಲಿರ್ತೀಯ ಸುಶಾಂತ್. ಹಾ, ನಿನ್ನೊಳಗೆ ಒಂದು ಒಳ್ಳೆ ಗುಣ ಇದೆ, ಅದು ನನಗೆ ಮಾತ್ರ ಗೊತ್ತು. ನಿನ್ನನ್ನು ಯಾರು ಬೇಕಾದರೂ ಸುಲಭವಾಗಿ ಮರಳು ಮಾಡ್ಬೋದು, ಮೋಸ ಮಾಡ್ಬೋದು. ನೀನ್ ಕೆಟ್ಟವನಲ್ಲ ಸುಶಾಂತ್, ಮುಗ್ಧ, ತುಂಬಾ ಮುಗ್ಧ. ನಿನಗೆ ಗುರಿ ಮಾತ್ರ ಕಾಣಿಸುತ್ತೆ. ಆ ಗುರಿನ ತಲುಪೋದಷ್ಟೇ ನಿನಗೆ ಮುಖ್ಯ. ಆದ್ರೆ ನನಗೆ ಆ ಗುರಿನ ತಲುಪಬೇಕು ಅಂದ್ರೆ ಏನೇನು ಅಡಚಣೆಗಳಿದಾವೆ ಅಂತ ಯೋಚನೆ ಮಾಡ್ತೀನಿ. ಅಷ್ಟೇ ಅಷ್ಟೇ ನನಗೂ ನಿನಗೂ ಇರೋ ವ್ಯತ್ಯಾಸ. ಹೇಳಬೇಕು ಅನ್ನಿಸ್ತು, ಹೇಳ್ದೆ ಸುಶಾಂತ್. ಏನೂ ಆಗಲ್ಲಮ್ಮ, ನೋವು ಕಡಿಮೆ ಆಗತ್ತೆ. ಬೆರಳು ಅಲ್ಲಾಡ್ಸಿ. ನೋವಿದ್ಯಾ? ಪರವಾಗಿಲ್ಲಮ್ಮ, ಅವಾಗಿನಷ್ಟೇನಿಲ್ಲ ನೋವು. ಇರ್ಲಿ ಇರ್ಲಿ ಬಿಡಮ್ಮ. ಮಂತ್ರ, ನಾನೊಂದು ವಿಷಯ ಹೇಳ ನಿನ್ಗೆ. ನಮ್ಮನೇಲಿ ನಮ್ ಸಿದ್ದು, ಸಾಧನಾ ಇವ್ರು ಏನಾದ್ರೂ ಅಂದ್ರೆ ನೀನ್ ಮನ್ಸಿಗೆ ಹಚ್ಕೋಬೇಡ ಅಮ್ಮ. ಈ ರತ್ನಮ್ಮ ಇದ್ದಾಳಲ್ಲ ನಮ್ಮನೆ ಕೆಲಸದವಳು, ಅವಳು ಅಷ್ಟೇನೆ ಏನಾದ್ರೂ ಈ ರೀತಿ ಅವಾಂತರ ಮಾಡ್ಬಿಡ್ತಾಳೆ. ಅವಳು ಆಗಾಗ ನಿನ್ಗೆ ಏನಾದ್ರೂ ಅಂತಿರ್ತಾಳೆ. ಅದ್ಯಾವುದನ್ನು ನೀನ್ ತಲೆಗೆ ಹಾಕೊಂಡು ಕೊರಗ್ಬೇಡ. ಯಾಕೆ ಅಂದ್ರೆ ಈ ಮನೇಲಿ ನಿನಗೆ ನಾನು ಮುಖ್ಯ, ನಮ್ ಸುಶಾಂತ ಮುಖ್ಯ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೊಮ್ಮಗ ರಾಘವ ಮುಖ್ಯ. ಇದೆಲ್ಲ ಊಟದಲ್ಲಿ ಉಪ್ಪಿನಕಾಯಿ ಅನ್ಕೊಂಡ್ ಸುಮ್ನಿದ್ದು ಬಿಡು. ಇದ್ಯಾವುದನ್ನು ಮನ್ಸಲ್ಲಿಟ್ಕೊಂಡು ಕೊರಗ್ಬೇಡ ಮಂತ್ರ, ಅರ್ಥ ಆಯ್ತಾ? ಸರಿನಮ್ಮ. ಮಂತ್ರ, ನಾನ್ ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಕೇಳ್ಬೇಕು, ಹಾಗೆ ನಿನ್ನ ಅಭಿಪ್ರಾಯನೂ ತಿಳ್ಕೋಬೇಕು. ಏನಮ್ಮ? ಏನಿಲ್ಲ, ನೀನು ಏನಮ್ಮ ಹೇಳಿ. ನನ್ಗೊಂದು ಆಸೆ ಕಣಮ್ಮ. ಏನು ಅಂತ ಹೇಳಿ. ನೀನು ಈ ಮನೆಗೆ ಕಿರಿಸೊಸೆ ಆಗಿ ರಾಘವ್ಗೆ ತಾಯಿಯಾಗಿ ನೀನ್ ಬರ್ಬೇಕು ಅನ್ನೋದು ನನ್ನ ಆಸೆ. ಬರ್ತೀಯಮ್ಮ? ನೀವ್ ಈ ವಿಷಯನ ನನ್ನ ಹತ್ರ ಕೇಳೋ ಬದಲು ಸುಶಾಂತ್ ಸರ್ ಹತ್ರ ಕೇಳಿದ್ರೆ ಒಳ್ಳೇದು ಅನ್ಸುತ್ತೆ. ಕೇಳ್ದೆ ಕಣಮ್ಮ.
ಆದ್ರೆ ಅವನು ಅಮ್ಮ ಇವಾಗ ಇದ್ಯಾವುದು ಬೇಡ ಮುಂದೆ ಮಾತಾಡೋಣ ಬಿಡು ಅಂತ ಅಂದ. ಮಂತ್ರ ನಿನ್ಗಿನ್ನೊಂದ್ ವಿಷಯ ಹೇಳ. ನಾನು ಸುಕ್ಕು ನಿನ್ ಹತ್ರ ಜಾತಕ ಕೇಳ್ದು, ನಿನಗ್ ನೆನ್ಪಿದ್ಯಾ? ನೆನ್ಪಿದೆ. ಅದನ್ಯಾಕೆ ಇವಾಗ ಹೇಳ್ತಾ ಇದ್ದೀರಾ? ಯಾಕಂದ್ರೆ ಅವತ್ತು ಜಾತಕ ಕೇಳಿದ್ದು ಇದೇ ವಿಷಯಕ್ಕೆ. ಅದು ಬಿಡು, ನಿನ್ ಮನ್ಸಲ್ಲಿ ಏನಿದೆ ಈಗ ಅದನ್ನ ಧೈರ್ಯವಾಗಿ ಹೇಳು. ಅದು ಅಮ್ಮ, ಈಗಲೇ ಇದ್ರ ಬಗ್ಗೆ ಕೇಳಿದ್ರೆ ನಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಂಗೆ ಸ್ವಲ್ಪ ಟೈಮ್ ಬೇಕಮ್ಮ. ಇರ್ಲಿ ಬಿಡು, ಇರ್ಲಿ, ಎಲ್ಲ ನಿಧಾನಕ್ಕೆ ಮಾತಾಡೋಣ. ಸುಶಾಂತ್ ಸರ್, ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಕಾಫಿ ಮಾಡ್ಕೊಂಬರ್ತೀನಿ. ಮಂತ್ರ ಕೂತ್ಕೋ. ಅಮ್ಮ, ನೋಡಿದ್ಯಾ, ನನ್ ಮಗ ಬಂದ ತಕ್ಷಣ ಏನು ಮಾಡ್ಕೊಡ್ಬೇಕು ಅಂತ ನಾನ್ ಅಂದ್ಕೋತೀನೋ ಅದನ್ನೇ ನೀನು ಮಾಡ್ಕೊಡ್ತಾ ಇದ್ಯಾ. ಅವನಿಗ್ ಬೇಕು ಬೇಡಗಳೆಲ್ಲ ನಿನ್ಗೆ ಅರ್ಥ ಆಗತ್ತೆ ಅಂತ ಆಯ್ತು. ಅಂದ್ರೆ ಅವನ್ ಮನ್ಸು ನಿನ್ಗೆ ಅರ್ಥ ಆಗ್ಬೇಕು ತಾನೆ? ನಾನು ಕಾಫಿ ಮಾಡ್ಕೊಂಡು ತರ್ತೀನಿ. ಸರಿ ಅಮ್ಮ, ಹೋಗು. ಅಚ್ಚು